ಕದಡಿದ ಸಲಿಲಂ ತಿಳಿವಂದಿದೆ. ಮುಂದಿನ ಪ್ಯಾರವನ್ನು ಈಗ ಕ್ಲಾಸಲ್ಲಿ ಮಾಡ್ತೀನಿ. ಇರದುಯ್ದಿಗಳೇ ಕೊಟ್ಟೊಡೆನ್ನ ಕಡುಪುಂ ಕಟ್ಟಾಯುಮುಂ ಬೀರಮುಂ ಬಿರುದುಂ ಬೀಸರಮಕ್ಕು ಮೋಸರಿ ಸಿದಂ ತಾಗಿರ್ಕು ಮಂತಾಗದಂ ತಿರೆ ದೋರ್ಗರ್ವ ಮನಿರ್ವಲಂ ಪೊಗಲ್ ರ್ವೆನಂ ಸೌಮಿತ್ರಿಯಂ ರಾಮನಂ ವಿರರ್ಥ ಮಾಡಿ ರಣಾಗ್ರದೋಳ್ ಪಿಡಿದು ತಂದಾಂ ಕೊಟ್ಟಪೆಂ ಸೀತೆಯಂ ಎಂದು ನಿಶ್ಚಯಿಸಿ ನಿಜ ನಿವಾಸಕ್ಕೆ ಬಂದಂ. ಅಂದರೆ ಇರುದಿರ್ದಿ ಎಳೆ ಕೊಟ್ಟೊಡೆನ್ನ ಕಡುಪಂ ಅಂದರೆ ಇಲ್ಲಿರಿಸಿಕೊಳ್ಳದೆ ಇವಳನ್ನು ಈಗಲೇ ಒಯ್ದು ನಾನು ರಾಮನಿಗೆ ಕೊಟ್ಟರೆ ನನ್ನ ಪರಾಕ್ರಮ, ನನ್ನ ಅಧಿಕಾರ, ಸಾಮರ್ಥ್ಯ, ಕಲಿತನ, ಬಿರುದು ಅವೆಲ್ಲ ವ್ಯರ್ಥ ಆಗಿಬಿಡುತ್ತೆ. ಬಿರುದು ಬೀಸರ ಮಕ್ಕು ಮೋಸರಿಸಿಂದಾಗಿರ್ಕು ಮಂತಾಗದಂ ತಿರೆ ಅದಕ್ಕೆ ನಾನೇನು ಮಾಡ್ತೀನಿ, ಹಾಗಾಗದಿರಲು ತನ್ನ ಬಾಹುಬಲದ ಗರ್ವವನ್ನು 2 ಸೈನ್ಯ ಹೊಗಳುವಂತೆ ಲಕ್ಷ್ಮಣನನ್ನೂ ರಾಮನನ್ನೂ ಯುದ್ಧದಲ್ಲಿ ರಥಹೀನರನ್ನಾಗಿ ಮಾಡಿ ಯುದ್ಧದಲ್ಲಿ ಏನು ಮಾಡ್ತೀನಿ, ಅವಳನ್ನ ಸೀತೆಯನ್ನು ಸೆರೆ ಹಿಡಿದು ತಂದು ನಾನು ಸೀತೆಯನ್ನು ಕೊಡುವೆನು ಎಂದು ನಿಶ್ಚಯಿಸಿ ರಾವಣನು ಈ ಮಂತ್ರಕ್ಕೆ ಬರ್ತಾನೆ. ಅಂದರೆ ನಾನು ಕೊಟ್ಬಿಟ್ರೆ ಈಗ ಸೀತೆಯನ್ನು ನನ್ನ ಪರಾಕ್ರಮದ ಮೇಲೆ ಎಲ್ರಿಗೂ ಅನುಮಾನ ಬರುತ್ತೆ. ಸೊ ನನ್ನ ಬಿರುದು ನನಗೆ ವ್ಯರ್ಥವಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸೈನ್ಯದಲ್ಲಿ ಏನು ಮಾಡ್ತೀನಿ, ರಾಮ ಲಕ್ಷ್ಮಣರನ್ನ ಸೋಲಿಸ್ತೀನಿ, ರಥಹೀನರನ್ನಾಗಿ ಮಾಡ್ತೀನಿ, ಆಮೇಲೆ ಸೀತೆಯನ್ನು ತಗೊಬಂದು ಅವ್ರಿಗೆ ಒಪ್ಪಿಸ್ತೀನಿ ಅನ್ನೋದು ಈ ಪ್ಯಾರದ ಅರ್ಥ. ಎಂದು ನಿಶ್ಚಯಿಸಿ ನಿಜ ನಿವಾಸಕ್ಕೆ ಬಂದಂ ಆ ಥರ ಹೇಳಿಬಿಟ್ಟು ಆ ಥರ ನಿರ್ಧಾರವನ್ನು ಮಾಡಿ ಅವನೇನು ಮಾಡ್ತಾನೆ, ರಾವಣ ಅವನ ನಿವಾಸಕ್ಕೆ ಬರ್ತಾನೆ, ಅವನ ಮನೆಗೆ ಬರ್ತಾನೆ ಅಂತ ಅರ್ಥ. ಈ ಪ್ಯಾರದ ಪೂರ್ತಿ ಅರ್ಥವನ್ನು ಹೇಳ್ತೀನಿ. ಇಲ್ಲಿರಿಸಿಕೊಳ್ಳದೆ ಇವಳನ್ನು ಈಗಲೇ ಒಯ್ದು ರಾಮನಿಗೆ ಕೊಟ್ಟರೆ ನನ್ನ ಪರಾಕ್ರಮ, ಅಧಿಕಾರವಾದ ಸಾಮರ್ಥ್ಯ, ಕಲಿತನ, ಬಿರುದು ವ್ಯರ್ಥವಾಗುವುವು, ಅಲಕ್ಷಿಸಿದಂತಾಗುವುದು. ಹಾಗಾಗದಿರಲು ನನ್ನ ಬಾಹುಬಲದ ಗರ್ವವನ್ನು 2 ಸೈನ್ಯ ಹೊಗಳುವಂತೆ ಲಕ್ಷ್ಮಣನನ್ನೂ ರಾಮನನ್ನೂ ಯುದ್ಧದಲ್ಲಿ ರಥಹೀನರನ್ನಾಗಿ ಮಾಡಿ ಯುದ್ಧದಲ್ಲಿ ಸೆರೆ ಹಿಡಿದು ತಂದು ನಾನು ಸೀತೆಯನ್ನು ಕೊಡುವೆನು ಎಂದು ನಿಶ್ಚಯಿಸಿ ರಾವಣನು ತನ್ನ ಮಂದಿರಕ್ಕೆ ಬಂದನು ಅಂತ. ಕದಡಿದ ಸಲಿಲಂ ತಿಳಿವಂದದೆ ಈ ಪದ್ಯದ ಒಂದೇ ಸೆಂಟೆನ್ಸಲ್ಲಿ ಹೇಳ್ಬೇಕಂದ್ರೆ ಭಾವಾರ್ಥ ಕದಡಿದ ಸಲಿಲಂ ತಿಳಿವಂದದೆ ಅಂದರೆ ಕದಡಿದ ನೀರು ಹೇಗೆ ತನ್ನಿಂದ ತಾನೇ ತಿಳಿಯಾಗುತ್ತದೆಯೇ ಹಾಗೆಯೇ ಇಲ್ಲಿ ರಾವಣನ ಅವನಲ್ಲಿ ಒಂದು ಒಳ್ಳೆಯ ಗುಣ ಇದೆ. ಆದರೆ ಅವನು ಮೋಹಕ್ಕೆ ಸಿಕ್ಕಿ ಏನಾಗುತ್ತೆ, ಸೀತೆಯ ಮೋಹಕ್ಕೆ ಸಿಕ್ಕಿ ಅವನಿಗೆ ಅವನಲ್ಲಿರುವ ಒಳ್ಳೆಯತನ ಹೋಗಿ ಕೆಟ್ಟತನ ತುಂಬಿಕೊಳ್ಳುತ್ತೆ. ಸೊ ಹಾಗಾಗಿ ಕದಡಿದ ನೀರು ತನ್ನಿಂದ ತಾನೇ ಅವನಿಗೆ ಜ್ಞಾನೋದಯ ಆದಾಗ ತನ್ನಿಂದ ತಾನೇ ಕದಡಿದ ನೀರು ತಿಳಿಯಾಗುತ್ತೆ. ಅಂದರೆ ಅವನು ತನ್ನಿಂದ ತಾನೇ ಅವನಿಂದ ಏನು ತಪ್ಪಾಗಿದೆ ಅದನ್ನು ತಿಳ್ಕೊಳ್ತಾನೆ ಅನ್ನೋದು ಈ ಪದ್ಯದ ಅರ್ಥ. ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಕದಡಿದ ಸಲಿಲಂ ತಿಳಿವಂದದೆ ಪಾಠದ ಈಗ ಇಂಪಾರ್ಟೆಂಟನ್ನು ನಾನು ಹೇಳ್ತೀನಿ, ಸೊ ನೋಡ್ಕೊಳ್ಳಿ. ಈ ಪ್ಯಾರ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬಂದು ರಾವಣನ ರೂಪು ಸೀತಾದೇವಿಗೆ ಋಣಕಲ್ಪಮಾಯಿತು. ಈ ಪ್ಯಾರದ ಭಾವಾರ್ಥ ಕೊಡ್ತಾರೆ, ಇದು ಸ್ವಲ್ಪ ಜಾಸ್ತಿ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಈ ಪ್ಯಾರ ಇಂಪಾರ್ಟೆಂಟ್. ಕರುಣಿಸುವೊಡೆನಗೆ ದಶಕಂ ದರದುರದೊಳ್ ಈ ಪ್ಯಾರ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಈ ಮೂರು ಪ್ಯಾರವನ್ನು ಚೆನ್ನಾಗಿ ಗಮನ ಇಟ್ಟು ನೋಡ್ಕೊಳ್ಳಿ. ಸೊ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಭಾವಾರ್ಥವನ್ನು ಕೊಡ್ತಾರೆ, ಸೊ ನೋಡ್ಕೊಳ್ಳಿ. ಭಾವಾರ್ಥಕ್ಕೆ ಈ ವಾಕ್ಯವನ್ನು ಸೇರಿಸಬೇಕಾಗುತ್ತೆ ಬರೆಯೋದಕ್ಕೆ. ನಾನು ಈ ಪದ್ಯದ ನೋಟ್ಸನ್ನು ನಾನು ನಿಮಗೆ ಕೊಡ್ತೀನಿ. ಸೊ ನಿಮ್ಗೆ ಯಾರಾದ್ರಿಗೂ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಸೊ ದಯವಿಟ್ಟು ಕಾಮೆಂಟ್ ಮಾಡಿ, ನಾನು ಕಮೆಂಟ್ ಮೂಲಕ ನೋಡಿ ನಿಮಗೆ ರಿಪ್ಲೈ ಮಾಡ್ತೀನಿ.
ಸೊ ನಿಮಗೆ ಯಾವುದಾದ್ರೂ ಚಾಪ್ಟರ್ ಬೇಕಾದರೆ ಹೇಳಿ ನನಗೆ, ನಾನು ತಿಳಿಸ್ಕೊಡೋದಕ್ಕೆ ಸ್ವಲ್ಪ ತಿಳಿಸ್ಕೊಡ್ತೀನಿ.